ತಲೆನೋವನ್ನು ಕಡಿಮೆ ಮಾಡೋದ್ರಲ್ಲಿ ಆಹಾರದ ಪಾತ್ರ. ತಲೆನೋವು, ವಿಶೇಷವಾಗಿ ಮೈಗ್ರೇನ್ ಅಥವಾ ಕ್ರೋನಿಕ್ ತೀವ್ರವಾಗಿ ಆಗೋ ತಲೆನೋವನ್ನು ಕಡಿಮೆ ಮಾಡೋಕ್ಕೆ ಆಹಾರದ ಮಹತ್ವ ಹೆಚ್ಚಿದೆ. ನೀವು ಯಾವ ರೀತಿಯ ಆಹಾರ ತಗೋಬೇಕು ಅನ್ನೋ ಬಗ್ಗೆ ಚಿಂತಿಸ್ತಿದ್ರೆ ಯಾವುದು ತಗೋಬೇಕು, ಯಾವುದನ್ನ ಬಿಡಬೇಕು ಅಂತ ಈ ವಿಷಯ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇವತ್ತು ನಾವು ಈ ವಿಷಯವನ್ನೇ ನೋಡೋಣ. ತಲೆನೋವಿದ್ದಾಗ ಆಹಾರದ ಸಂತುಲನೆ ಹೇಗೆ ಮಾಡಬೇಕು, ಯಾವ ಪದಾರ್ಥಗಳನ್ನು ತಿನ್ನಬಾರ್ದು, ಟ್ರಿಗರ್ ಫುಡ್ಸ್, ನಿಮಗೆ ತಲೆನೋವನ್ನು ಕೊಡುವಂತಹ ಆಹಾರಗಳು ಯಾವುವು ನೋಡೋಣ. ಇವುಗಳನ್ನ ಟ್ರಿಗರ್ಸ್ ಅಂತ ಕರಿತೀವಿ. ಸಾಮಾನ್ಯವಾದ ಟ್ರಿಗರ್ಗಳಲ್ಲಿ ಚೀಸ್, ಸಂಸ್ಕರಿಸಿದ ಮಾಂಸ, ಚಾಕ್ಲೇಟ್, ಆಲ್ಕೋಹಾಲ್, ವಿಶೇಷವಾಗಿ ರೆಡ್ ವೈನ್ ಮತ್ತು ಬಿಯರ್, ಕೆಫೀನ್, MSG ಮೊನೋಸೋಡಿಯಂ ಗ್ಲೂಟಾಮೇಟ್ ಮತ್ತು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇವೆಲ್ಲ ಇವೆ. ಸಂಸ್ಕರಿಸಿದ ಆಹಾರ ಮತ್ತು ಶೇಖರಿಸಿಟ್ಟ ಆಹಾರವನ್ನ ಕಡಿಮೆ ತಗೊಳ್ಳಿ, ಯಾಕೆಂದ್ರೆ ಇದರಲ್ಲಿ ತುಂಬಾ ಆಡಿಟಿವ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಇರುತ್ತವೆ. ಇದರಿಂದ ತಲೆನೋವು ಬರಬಹುದು. ನಮಸ್ಕಾರ, ನಾನು ಡಾಕ್ಟರ್ ರವೀಂದ್ರ ಪಾಟೀಲ್, ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಮತ್ತು ಡೈರೆಕ್ಟರ್ ಆಫ್ ಸಮರ್ಥ್ ನ್ಯೂರೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಸಾಂಗ್ಲಿ ಮಿರಜ್ ರೋಡ್, ಮೀರಜ್. ಸಮರ್ಥ್ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ಪ್ರದೇಶದಲ್ಲಿ ಮೊದಲ 100 ಬೆಡ್ ಇರುವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಲ್ಲಿ ಮೆದುಳು, ಬೆನ್ನುಹುರಿ ಮತ್ತು ಅಪಘಾತದ ರೋಗಿಗಳಿಗೆ ಚಿಕಿತ್ಸೆಗೆ ಯಾವಾಗಲೂ ತಯಾರಿರ್ತಾರೆ. ಒಮೆಗಾ-3 ಫ್ಯಾಟಿ ಆಸಿಡ್ಸ್. ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಇರುವಂತಹ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ. ಫ್ಯಾಟಿ ಫಿಶ್ ಇರಬಹುದು, ಫ್ಲಾಕ್ಸ್ ಸೀಡ್ಸ್ ಇರಬಹುದು, ಚಿಯಾ ಸೀಡ್ಸ್ ಇರಬಹುದು, ಆಕ್ರೋಟ್ ಇರಬಹುದು. ಫೈಬರ್ ಇರುವಂತಹ ಪದಾರ್ಥಗಳು ನಿಮ್ಮ ಆಹಾರದಲ್ಲಿ ಸಾಕಷ್ಟು ಮಟ್ಟಿಗೆ ಇರಬೇಕಾಗುತ್ತೆ. ಹಣ್ಣುಗಳು, ತರಕಾರಿ, ಸಂಪೂರ್ಣ ಧಾನ್ಯಗಳು, ಕಡಲೆಕಾಯಿ, ಗೋಡಂಬಿ. ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅದು ನಿಯಂತ್ರಣ ಮಾಡುತ್ತೆ, ಜೊತೆಗೆ ಪಾಚನ ಕ್ರಿಯೆಗೆ ಇದು ಪ್ರೋತ್ಸಾಹ ಕೊಡುತ್ತೆ. ಶುಂಠಿನಲ್ಲಿ ಆಂಟಿ ಇನ್ಫ್ಲಮೇಟರಿ ಮತ್ತು ವಾಕರಿಕೆ ಹೋಗಿಸೋ ಗುಣಗಳಿವೆ. ಇದು ಮೈಗ್ರೇನ್ನ ಲಕ್ಷಣಗಳನ್ನು ಕಡಿಮೆ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಸ್ಮೂದಿಗಳಲ್ಲಿ, ಚಹಾದಲ್ಲಿ, ಪಲ್ಯಗಳಲ್ಲಿ, ಮನೆಯಲ್ಲೇ ಮಾಡುವಂತಹ ಸಾಸ್ಗಳಲ್ಲಿ ನೀವಿದನ್ನ ಸೇರಿಸಬಹುದು. ಖಂಡಿತವಾಗಿ ನಿಮ್ಮ ಆಹಾರದಲ್ಲಿ ಇದನ್ನ ಸೇರಿಸಿ. ಹರ್ಬಲ್ ಟೀ, ಪೆಪ್ಪರ್ಮೆಂಟ್ ಟೀ, ಕ್ಯಾಮಮೈಲ್ ಟೀ, ಶುಂಠಿ ಟೀ ಇರ್ಬೋದು ಅಥವಾ ಹರ್ಬಲ್ ಚಹಾ ಇರ್ಬೋದು. ಇವು ತಲೆನೋವಿನ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ನಿಮ್ಮ ತಲೆನೋವಿನ ನಿರ್ವಹಣೆಯಲ್ಲಿ ದಿನನಿತ್ಯದ ಭಾಗವಾಗಿ ಒಂದು ಬಿಸಿ ಬಿಸಿ ಹರ್ಬಲ್ ಚಹಾನ ಸೇರಿಸ್ಕೊಳ್ಳಿ. ನಿಯಮಿತ ಆಹಾರ ಮತ್ತು ಸ್ನ್ಯಾಕ್ಸ್. ಆಹಾರದ ಸಮಯವನ್ನು ನಿಯಮಿತವಾಗಿಟ್ಕೊಳ್ಳಿ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಬಹುದು. ಹಸಿವಿನಿಂದ ಆಗೋ ತಲೆನೋವನ್ನು ಕೂಡ ಇದು ತಡೆಯುತ್ತೆ. ಮತ್ತು ಆರೋಗ್ಯಕರವಾದ ಸ್ನ್ಯಾಕ್ಸ್ನ ತಿನ್ನಿ. ತಾಜಾ ಹಣ್ಣುಗಳು, ಬೀಜಗಳು, ಮೊಸರು ಮತ್ತು ಸಂಪೂರ್ಣ ಧಾನ್ಯಗಳು ಇವೆಲ್ಲ ಹೆಚ್ಚು ಪೋಷಕಾಂಶ ಇರುವಂತಹ ಸ್ನ್ಯಾಕ್ಸ್. ಪ್ರತಿನಿತ್ಯ ಊಟದ ಒಂದು ಡೈರಿ ಇಡಿ. ಫುಡ್ ಡೈರಿನಲ್ಲಿ ನಿಮ್ಮ ಆಹಾರ ಮತ್ತು ಸಂಬಂಧಿತ ತಲೆನೋವಿನ ಬಗ್ಗೆ ಬರೆದಿಟ್ಕೋಬಹುದು. ಇದರಿಂದ ವಿಶಿಷ್ಟವಾದ ಟ್ರಿಗರ್ ಪದಾರ್ಥ ಮತ್ತು ನಿಮ್ಮ ತಲೆನೋವಿಗೆ ಕಾರಣ ಇದನ್ನ ಕಂಡುಹಿಡಿಯಬಹುದು. ಇದು ತಲೆನೋವಿನ ನಿವಾರಣೆಗೆ ಸಹಾಯವಾಗುತ್ತೆ ಮತ್ತು ನಿಮಗೆ ಆಹಾರ ಹೇಗಿರಬೇಕು ಅಂತ ಸಂಯೋಜನೆ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಫುಡ್ ಡೈರಿನಲ್ಲಿ ನೀವು ಆಹಾರ ಸೇವನೆ ಮಾಡುವ ಸಮಯವನ್ನು ಕೂಡ ನೀವು ನಮೂದಿಸಬೇಕಾಗತ್ತೆ. ಇದರಿಂದ ಅವೇಳೆಯಲ್ಲಿ ತಿನ್ನೋದನ್ನ ತಪ್ಪಿಸಬಹುದು.